ನಮೋ ಹನುಮತೆ ನಮಃ. ಹನುಮಂತನು ಕಾಶಿಯಿಂದ ಶಿವಲಿಂಗ ತರುವಷ್ಟರೊಳಗಾಗಿ ಪ್ರತಿಷ್ಠಾಪನಾ ಕಾರ್ಯವು ಮುಗಿದು ಹೋಗಿದ್ದರಿಂದ ಹನುಮಂತನಿಗೆ ತುಂಬ ಬೇಸರ ಆಗಿಬಿಡುತ್ತೆ. ಶ್ರೀರಾಮನೇ ಹನುಮಂತನ ಹತ್ತಿರ ಹೋಗ್ಬಿಟ್ಟು ಸಮಾಧಾನಪಡಿಸಿ, ಹನುಮ, ನೀನು ಬಾಧೆ ಪಡಬೇಡಪ್ಪ, ನೀನು ಸಾಕ್ಷಾತ್ ಶಿವಸ್ವರೂಪ ಅನ್ನೋದು ಜ್ಞಾಪಕ ಇರಲಿ. ಈ ಉತ್ಸವ ಇವೆಲ್ಲ ಕೂಡ ನಿನಗೆ ಯಾಕೆ ಬೇಕು ಹೇಳು, ನೀನೇ ಶಿವ ಅಲ್ವಾ. ನಿನ್ನ ಕಾಸಿಗೆ ಕಳಿಸ್ತಕ್ಕಂಥ ಕಾರಣವೇ ಬೇರೆ. ಈಗ ನಾವು ಇರ್ತಕ್ಕಂಥದ್ದು ಭಾರತ ಭೂಮಿಯ ದಕ್ಷಿಣ ಭಾಗದಲ್ಲಿ ಇದ್ದೀವಿ. ನಾವು ಉತ್ತರ ಪ್ರಾಂತ್ಯದವರು. ಮಧ್ಯದಲ್ಲಿ ವಿಂಧ್ಯ ಪರ್ವತ ಇದೆ. ಅದಕ್ಕೆ ಕಂಡುಕೊಂಡಂತೆ ವಿಶಾಲವಾದ ದಂಡಕಾರಣ್ಯ ಇದೆ. ಅದು ಇಲ್ಲಿವರೆಗೆ ಕ್ರೂರ ರಾಕ್ಷಸರ ತಾಣವಾಗಿತ್ತು ಅಲ್ಲಿ ಮಧ್ಯದಲ್ಲಿ. ಆದ್ದರಿಂದ ಉತ್ತರ ಭಾರತದವರು ದಕ್ಷಿಣ ಭಾರತದಲ್ಲಿ ತೀರ್ಥಯಾತ್ರೆ ಮಾಡ್ತಾ ಇರಲಿಲ್ಲ. ಹೆದರ್ಕೊಂಬಿಟ್ಟು ಯಾರೂ ಬರ್ತಿರಲಿಲ್ಲ. ಇನ್ನು ದಕ್ಷಿಣದವರು ಉತ್ತರದ ಕಡೆ ಯಾತ್ರೆ ಮಾಡ್ತಾ ಇರಲಿಲ್ಲ. ಆ ಕಡೆಯವರು ಈ ಕಡೆ ಹೋಗ್ತಿರಲಿಲ್ಲ, ಈ ಕಡೆಯವರು ಆ ಕಡೆ ಬರ್ತಿಲ್ಲ. ಮಧ್ಯದಲ್ಲಿ ಅಷ್ಟೊಂದು ಭಯಂಕರವಾದ ದಂಡಕಾರಣ್ಯ ಇತ್ತು. ಈ ಕಾರಣದಿಂದ ಸಾವಿರಾರು ವರ್ಷಗಳಿಂದ ಭಾರತ ದೇಶ ಉತ್ತರ ದಕ್ಷಿಣ ಅಂತ ಎರಡು ಭಾಗವಾಗಿ ಸೀಳು ಹೋಗಿದೆ. ಈಗ ರಾಕ್ಷಸರ ಹಾವಳಿಯು ತಪ್ಪೋಗ್ಬಿಡ್ತಲ್ಲ, ಅದಕ್ಕೆ ದಂಡಕಾರಣ್ಯದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಅಂಥ ಕಷ್ಟವೇನಿಲ್ಲ, ಯಾರೂ ಇಲ್ಲ ಅಲ್ಲಿ. ಉತ್ತರ ದಕ್ಷಿಣ ಭಾಗಗಳು ಮತ್ತೆ ಮತ್ತೆ ಒಂದಾಗಬೇಕು. ಇನ್ನು ಮುಂದೆ ಉತ್ತರದವರಾಗಲಿ ದಕ್ಷಿಣದವರಾಗಲಿ ಕಾಶಿ ಯಾತ್ರೆ ಮತ್ತು ರಾಮೇಶ್ವರ ಯಾತ್ರೆಗಳು ಮಾಡಲೇಬೇಕು. ಅಲ್ಲಿರೋರಿಗೆ ರಾಮೇಶ್ವರ ಯಾತ್ರೆ ಮಾಡಬೇಕು ಅಂತಾರೆ. ರಾಮೇಶ್ವರ ಯಾತ್ರೆ ಮಹಾಮಹಿಮೆ ಅಂತಾರೆ ಅವರು. ಇಲ್ಲಿರೋರಿಗೆ ಕಾಶಿ ಯಾತ್ರೆ ಮಾಡಬೇಕು ಅಂತಾರೆ. ನೋಡಿ ಹೇಗಿದೆ. ಕಾಶಿ ಗಂಗೆ ಅಂತಂದು ರಾಮೇಶ್ವರನಿಗೆ ಅಭಿಷೇಕ ಮಾಡಬೇಕು. ಇನ್ನು ರಾಮೇಶ್ವರದಿಂದ ಮರಳನ್ನು ತಕ್ಕೊಂಡು ಹೋಗ್ಬಿಟ್ಟು ವಿಶ್ವೇಶ್ವರನಿಗೆ ತೋರಿಸಿ ಕಾಶಿ ಗಂಗೆಯಲ್ಲಿ ವಿಸರ್ಜನೆ ಮಾಡಬೇಕು. ಅಲ್ಲಿ ಇಲ್ಲಿ ಎರಡು ಕಡೆ ಕೂಡ ಇರತಕ್ಕಂಥ ಶಿವನೊಬ್ಬನೇ ಅಲ್ವಾ, ಅದಕ್ಕೆ ನೀನೇ ಸಾಕ್ಷಿ. ಅದರಿಂದಲೇ ನಿನಗೆ ಕಾಶಿಯಲ್ಲಿ ಸ್ವಲ್ಪ ತಡ ಆಯಿತು. ಹಾಗೆ ತಡವಾದ್ರಿಂದಲೇ ಅಲ್ಲಿರ್ತಕ್ಕಂಥ ಶಿವನೇ ಈ ಶಿವನು ಅಂತಕ್ಕಂಥದ್ದು ಲೋಕಕ್ಕೆ ತಿಳಿಯುವ ಹಾಗಾಯ್ತಲ್ವ. ಈ ಜ್ಞಾನವೇ ನಿಜವಾದ ಶಿವ. ಎರಡನೇದಾಗಿ ನಾನು ಇಲ್ಲಿ ಆಹ್ವಾನ ಮಾಡಿದ ಕೂಡಲೇ ಶಿವನ ಕಳೆ ಎಲ್ಲ ಪೂರ್ತಿ ಈ ಕಡೆ ಬಂದ ಮೇಲೆ ಶಿವನ ಕಳೆ ಇನ್ನಲ್ಲಿ ಸ್ವಲ್ಪ ಹೊತ್ತು ಇರೋಲ್ವಲ್ಲ, ಅದಕ್ಕಾಗಿ ನಿನ್ನನ್ನು ಇಟ್ಟಿದ್ದು ಅಲ್ಲಿ ನೀನಿದ್ದರೆ ಸಮವಾಯಿತಲ್ವಾ. ಇದು ನಿಜವಾದ ಪ್ರತಿಷ್ಠಾಪನೆ. ಇದು ಅಂದರೆ ಇದೇ ನಿಜವಾದಂಥದ್ದು. ನೀನು ಅಂತಹ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದ್ಯಾ, ನೀನು ಇಂತಹ ಪ್ರತಿಷ್ಠಾಪನೆ ನೆರವೇರಿಸಿದೆಯಾ. ಅಂತಹ ಪವಿತ್ರವಾದ ಜ್ಞಾನ ಸಹಿತವಾಗಿ ತಂದಿರತಕ್ಕಂಥ ಶಿವಲಿಂಗವು ಕೂಡ ವ್ಯರ್ಥವಾಗ್ತಕ್ಕಂಥದ್ದು ಬೇಡ. ಮಹರ್ಷಿಗಳ ಒತ್ತಾಯದಿಂದ ಸೀತಮ್ಮ ಮರಳಿನ ಲಿಂಗವನ್ನು ಮಾಡಿದ್ದಾಳೆ. ನೀನೇ ಸ್ವಲ್ಪ ಅದನ್ನು ಪಕ್ಕಕ್ಕೆ ಸರಿಸಿಬಿಟ್ಟು ನೀನು ತಂದ ಶಿವಲಿಂಗವನ್ನು ಇಡು. ಏನಂತೆ ಮತ್ತಿನ್ನೊಂದು ಸತಿ ಪ್ರತಿಷ್ಠೆ ಮಾಡಿದ್ರಾಯಿತು. ಶ್ರೀರಾಮನ ಮಾತನ್ನು ಕೇಳಿ ಹನುಮಂತನಿಗೆ ಮೈ ಪುಳಕಿತವಾಗಿಬಿಡುತ್ತೆ. ಆಹಾ, ಎಂಥ ದಯೆ ಅಂತ. ತನ್ನಿಂದಲೇ ಈ ಅದ್ಭುತವಾಗಿರ್ತಕ್ಕಂಥ ಸಂಪ್ರದಾಯ ಪ್ರಾರಂಭ ಆಗ್ತಾ ಇರತಕ್ಕಂಥಕ್ಕೆ ಸಂತೋಷನೂ ಪಡ್ತಾನೆ. ತಾನು ತಂದಿದ್ದ ಲಿಂಗದಿಂದ ಆ ಮರಳಿನ ಲಿಂಗವನ್ನು ಪಕ್ಕಕ್ಕೆ ಒತ್ತರಿಸ್ತಾನೆ. ಏನು ವಿಚಿತ್ರ ಗೊತ್ತಿಲ್ಲ, ಅಷ್ಟೊತ್ತಿಗೆ ಆ ಮರಳಿನ ಲಿಂಗ ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು. ಸ್ವಲ್ಪ ಏನೋ ಮರಳು ಅಂದ್ಕೊಂಡ್ಬಿಟ್ಟಿದ್ದ ಪಾಪ, ಸ್ವಲ್ಪವೂ ಜರುಗಲಿಲ್ಲ. ರಾಮನು ಇನ್ನೂ ಬಲವಾಗಿ ನೂಕೊಂದ. ಹನುಮಂತ ತನ್ನ ಬಾಲವನ್ನೇ ಆ ಶಿವಲಿಂಗಕ್ಕೆ ಸುತ್ತಬಿಟ್ಟು ಬಲವಾಗಿ ಎಳಿತಾನೆ. ಆದರೂ ಲಿಂಗ ಮಾತ್ರ ಕದಲ್ಲೇ ಇಲ್ಲ. ಹನುಮಂತ ತನ್ನ ರೂಪವನ್ನು ಹಿಗ್ಗಿಸಿ ಮೊಣಕಾಲಿನಲ್ಲಿ ಕೂತು ಜೋರಾಗಿ ಎಳೆದ. ಆದರೂ ಪ್ರಯೋಜನ ಆಗಲಿಲ್ಲ. ಬದಲಾಗಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾನೆ. ಹನುಮಂತನಿಗೆ ಪ್ರಜ್ಞೆ ಬಂದ ಮೇಲೆ ಶ್ರೀರಾಮನು ಆತಂಕದಿಂದ ಅವನ ಬೆನ್ನು ಸವರ್ತಾ, ಹನುಮ ಹೇಳು, ನೀನು ತಂದ ಲಿಂಗವನ್ನು ಪಕ್ಕದಲ್ಲಿ ಪ್ರತಿಷ್ಠೆ ಮಾಡೋಣ ಅಂತ. ಸಾಕಿನ್ನು ಎಳೆದಿದ್ದು ಇನ್ನು ಬಾಲದಿಂದ ಎಳೆದಿದೆಯಾ ಅಂತ ತೆಗಿಯೋಕ್ಕಾಗಲ್ಲ, ಅದು ಸಾಕು. ಇನ್ನು ನೀ ತಂದಿರ್ತಕ್ಕಂಥದ್ದು ಇಲ್ಲೇ ಪಕ್ಕದಲ್ಲಿ ಮಾಡೋಣ ಅಂಥೇಳಿ ಹನುಮಂತನ ಎದ್ದ. ನಿಧಾನವಾಗಿ ಎದ್ದ. ರಾಮನ ಹೇಳಿದ ಕೂಡಲೇ
ರಾಮನ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಪ್ರಭು, ನಾನು ಹಠದಿಂದ ವ್ಯವಹಾರ ಮಾಡಿದರೆ ನನ್ನಲ್ಲಿ ಒಳಗೆ ಇಷ್ಟೊಂದು ಗರ್ವ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತೇ ಇರಲಿಲ್ಲ. ಅದು ಹಠ ಇರ್ಬೋದು, ಆದರೆ ಗರ್ವ ಅದು ಅನ್ನೋದು ಗೊತ್ತಾಗ್ಬಿಡುತ್ತೆ ನನಗೆ. ಒಳಗೆ ನನಗೆ ಗೊತ್ತಿಲ್ಲದೆ ಪ್ರಭು ಸೇರ್ಕೊಂಡ್ಬಿಟ್ಟಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು, ನನ್ನ ಪವಿತ್ರನನ್ನಾಗಿ ಮಾಡು ಅಂತ ಕೇಳ್ಕೊತಿದ್ದಾನೆ. ಓಂ ನಮೋ ಹನುಮತೇ ನಮಃ.